ರಾಜಧಾನಿ ಬೆಂಗಳೂರು ಸೇರಿ ರಾಜ್ಯದ ಯಾವುದೇ ಭಾಗಕ್ಕೆ ತೆರಳಿದರೂ ಕೂಡ ಜನ ನೀರು ನೀರು ಅಂತಿದ್ದಾರೆ. ನೀರಿಲ್ಲದೆ ಜನ ಖಾಲಿ ಬಿಂದಿಗೆ ಹಿಡ್ಕೊಂಡು ಅಲಿತಿದ್ದಾರೆ. ದುರಂತ ಅಂದ್ರೆ ಸಿಎಂ ಕಚೇರಿಯಲ್ಲೂ ಕೂಡ ನೀರಿಲ್ಲದೆ ಸಿಬ್ಬಂದಿ ಪರದಾಡಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಭೆ ನಡೆಸಿ ನೀರಿನ ಸಮಸ್ಯೆ ಪರಿಹಾರಕ್ಕೆ ಸೂಚನೆ ನೀಡಿದ್ದಾರೆ. ನೀರಿಲ್ಲ ನೀರಿಲ್ಲ, ಸಿಎಂ ಕಚೇರಿಯಲ್ಲೂ ನೀರಿಲ್ಲ. ಇಡೀ ರಾಜ್ಯವೇ ಈಗ ಬರಗಾಲಕ್ಕೆ ಸಿಲುಕಿದೆ. ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿಯೇ ಜಲದಾಹದಿಂದ ಕಂಗೆಟ್ಟಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಟ್ಯಾಂಕರ್ನಿಂದ ಕುಮಾರಕೃಪಾ ರಸ್ತೆಯ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ನೀರು ಪೂರೈಸಿದೆ. ಸಿಎಂ ಕಚೇರಿಯೇ ಹಿಂಗಾದ್ರೆ ಬೆಂಗಳೂರಿನ ಇತರೆ ಏರಿಯಾಗಳ ಸಮಸ್ಯೆ ಹೇಳತೀರದಾಗಿದೆ. ನೀರಿಗೆ ಎಷ್ಟೇ ಹಣ ಬೇಕಾದ್ರೂ ಕೊಡ್ತೀವಿ ಎಂದ ಸಿದ್ದು. ರಾಜ್ಯದ 240 ತಾಲೂಕುಗಳ ಪೈಕಿ ಬರೋಬ್ಬರಿ 233 ತಾಲೂಕುಗಳು ಬರಪೀಡಿತ ಆಗಿವೆ. ಅದರಲ್ಲೂ 194 ತಾಲೂಕುಗಳಲ್ಲಿ ತೀವ್ರ ಬರಗಾಲ ಇದೆ. ಹೀಗಾಗಿ ಅಲರ್ಟ್ ಆಗಿರೋ ಸಿಎಂ ಸಿದ್ದರಾಮಯ್ಯ ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬರ ನಿರ್ವಹಣೆ ಪರಿಶೀಲನಾ ಸಭೆ ನಡೆಸಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಪಡೆದರು. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಸೂಚನೆ ನೀಡಿದ ಸಿಎಂ ಕುಡಿಯುವ ನೀರು ಪೂರೈಸಲು ಎಷ್ಟೇ ಹಣ ಬೇಕಿದ್ರೂ ಸರ್ಕಾರ ಕೊಡುತ್ತೆ ಅಂದರು. ನಾವು ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ, ಜಿಲ್ಲಾಧಿಕಾರಿಗಳಿಗೂ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಕುಡಿಯುವ ನೀರಿಗೆ ತೊಂದರೆ ಆಗಬಾರ್ದು. ಕುಡಿಯುವ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ. ನಾವು ಸರ್ಕಾರದಿಂದ ದುಡ್ಡನ್ನು ಕೊಡ್ತೀವಿ. ಇನ್ನು ಗ್ಯಾರಂಟಿ ಸ್ಕೀಮ್ಗಳಿಂದ ಪ್ರತಿ ಕುಟುಂಬಕ್ಕೂ ತಿಂಗಳಿಗೆ 4 ರಿಂದ 5 ಸಾವಿರ ಹಣ ಸಿಕ್ಕಿದೆ. ಹೀಗಾಗಿ ಬರದ ತೀವ್ರತೆ ಕಾಣ್ತಿಲ್ಲ ಅಂತ ಸಿಎಂ ಹೇಳಿದ್ರು. 4 ರಿಂದ 5 ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಸುಮಾರು 1,20,00,000 ಕುಟುಂಬಗಳಿಗೆ ಸಿಗ್ತಾ ಇದೆ. 1,20,00,000 ಕುಟುಂಬಗಳಿಗೆ ಸುಮಾರು 4.5 ಕೋಟಿ ಜನರಿಗೆ ಇದರ ಲಾಭ ಸಿಗ್ತಾ ಇದೆ. ಗ್ಯಾರಂಟಿಗಳ ಲಾಭ ಸಿಗ್ತಾ ಇದೆ 4.5 ಕೋಟಿ. ಸೊ ಈ ಕಾರಣದಿಂದ ನಮಗೆ ಜನ ಗುಳೆ ಹೋಗತಕ್ಕಂಥದ್ದಾಗಲಿ ಬರಗಾಲದ ತೀವ್ರತೆ ಆಗಲಿ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಸಿಎಂ ಇಲ್ಲಿ ಸಭೆ ನಡೆಸಿದ್ರೆ ಅತ್ತ ದಾವಣಗೆರೆಯಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ದಾವಣಗೆರೆ ಹಾಗೂ ಜಗಳೂರು ತಾಲೂಕಿನಲ್ಲಿ ಜಲ ಸಂಕಷ್ಟ ಎದುರಾಗಿದ್ದು ಖಾಸಗಿ ಬೋರ್ವೆಲ್ಗಳಿಗೆ 15 ರಿಂದ 20 ಸಾವಿರ ಹಣ ಕೊಟ್ಟು ನೀರು ಪಡೆದು ಪೂರೈಸಲು ಸಚಿವರು ಆರ್ಡರ್ ಮಾಡಿದ್ದಾರೆ. ವಿಷಯ ಅಂದ್ರೆ ಬರದ ಹೊತ್ತಲ್ಲೇ ಹೊನ್ನಾಳಿ ತಾಲೂಕಿನ ಹೊಸಹಳ್ಳಿ ಕೆರೆಯ ನೀರನ್ನ ಖಾಲಿ ಮಾಡಲಾಗಿದೆ. ಹೂಳು ತೆಗೆಯೋ ನೆಪದಲ್ಲಿ ಕೆರೆ ಖಾಲಿ ಮಾಡಿಸಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಜಲಸಂಕಷ್ಟ ಆರಂಭ ಆಗ್ತಿದ್ದಂತೆ ಎಚ್ಚೆತ್ತಿರುವ ಸರ್ಕಾರ ಕುಡಿಯುವ ನೀರು ಪೂರೈಕೆಗೆ ಗಮನ ಹರಿಸಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಆದೇಶ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.